ಗಾಯ್ಸ್ ನೋಡ್ರಿ ನಂದೊಂದು ಚಪ್ಪಲಿ ಹಾಕೊಂಡ್ಬಿಟ್ಟವನೆ. ಅದಕ್ಕೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಖಾಲಿ ಕಾಲಲ್ಲಿ ಬರೋದು ಯಾಕೆ ಅಂತ ನಾನು ಒಂದೊಂದು ಚಪ್ಪಲಿ ಹಾಕ್ಕೊಂಡಿದ್ದೀನಿ. ನೋಡ್ರಿ ಅವ್ನು ನೋಡ್ರಿ, ಇವನು ವೇಣು ಸರಿ ಇಲ್ಲ ಇವನು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ನಿಮ್ಮ ಅಭಿ. ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ ಥಾಯ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಬೈ ರೋಡು. ನಾವು 4 ಜನ ಹೋಗ್ತಾ ಇದ್ದೀವಿ. ಇವನು ವಿನಯ್, ಇವನು ವೇಣು, ನಮ್ಮ ನಾಗಣ್ಣ, ನಾನು, ಟೋಟಲ್ 4 ಜನ ಥಾಯ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬೈ ರೋಡು. ಇವಾಗ್ತಾನೆ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ದೋಸೆ ತಿಂದ್ವಿ ನಾವೆಲ್ಲ. ಥಾಯ್ಲ್ಯಾಂಡ್ಗೆ ಏನಕ್ಕಪ್ಪ ಹೋಗ್ತಾ ಇರೋದಂದರೆ, ಎಲ್ಲರೂ ಲಂಡನ್ನು, ಪ್ಯಾರಿಸ್ಸು ಈ ಥರ ಹೋದರೆ ನಾವು ಥಾಯ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಬೈ ರೋಡು. ನಾವು ಇವಣ್ಣ ಅಂತೂ ಜೋಶಾಗಿ ಕಾರ್ ಓಡಿಸ್ತೈತೆ. ಆಗಾಗ ಸ್ವಲ್ಪ ದೂರ ನಾನು ಓಡಿಸ್ತೀನಿ, ರೋಡ್ಸ್ ಬೇರೆ ಸರಿ ಇಲ್ಲ, ಅದಕ್ಕೆ ಕಾರ್ ಇವಣ್ಣಂಗೆ ಕೊಟ್ಟಿದ್ದೀನಿ ಓಡಿಸೋದಕ್ಕೆ. ನೆಕ್ಸ್ಟ್ ಹೈವೇ ಸಿಕ್ಕಿದಾಗ ನಾನು ಎತ್ಕೊತೀನಿ. ನಾನು ಎತ್ಕೊಂಡು ಜಿಗ್ ಅಂತ ಎಕ್ಸ್ಲೇಟರ್ ತುಳಿದಿದ ತಕ್ಷಣ ಸೀದಾ ಹೊರಟೋಗ್ತೀವಿ. ಹೆಂಗೆ ಹೇಳಿ? ಜಿಗ್ ಜಿಗ್ ಅಂತ. ನೋಡಿ ರೋಡೇ ಚೆನ್ನಾಗಿಲ್ಲ. ಸೊ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಮುಂದೆ ಫ್ಯೂಚರಲ್ಲಿ ಒಂದು ಒಳ್ಳೆ ರೋಡ್ ಬರುತ್ತೆ, ಹೈವೇ ಬರುತ್ತೆ ಇಲ್ಲಿ. ಇದು ಆ್ಯಕ್ಚುಲಿ ಹೈವೇನೇ, ಇದು ಕನ್ಸ್ಟ್ರಕ್ಟ್ ಮಾಡ್ತವ್ರೆ. ಸರ್ಕಾರಕ್ಕೇನೋ ಲಾಸ್ ಆಗಿರ್ಬೋದು, ಅದಕ್ಕೆ ಅರ್ಧಕ್ಕೆ ನಿಲ್ಸವ್ರೆ. ಸರ್ಕಾರಕ್ಕೆ ಯಾವ್ದಾರ ದುಡ್ಡು ಬಂದರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮೆಲ್ಲ ಯಾವ್ದಾನ ಹಾಕಿ ಟ್ಯಾಕ್ಸ್ ಗೀಕ್ಸು ನಮ್ಮ ಹತ್ರನೇ ದುಡ್ಡು ಹೊಡ್ಕೊಂಡು ರೆಡಿ ಮಾಡ್ತಾರೆ. ಆ್ಯಕ್ಚುಲಿ ನಾವು ಥಾಯ್ಲ್ಯಾಂಡ್ಗೆಲ್ಲ ಹೋಗ್ತಾ ಇಲ್ಲ ರೋಡಲ್ಲಿ. ನೀವು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು 4 ಜನನು. ಹೋಗ್ಬೇಕು ಅಂದ್ಕೊಂಡು ಜಾಸ್ತಿ ದಿನದಿಂದ ಅಂದ್ಕೊಂಡೇ ಇದ್ದೀವಿ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಇಬ್ರು ಬರ್ತೀವಿ ಅಂದರು, ಲಾಸ್ಟಲ್ಲಿ ಕೈ ಎತ್ಬಿಟ್ರು. ಇಲ್ಲಿ ಬಿಡೋ, ನಾವು 4 ಜನನೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಎಲ್ಲ ನಿಮಗೆ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನೈತೆ ಎಲ್ಲ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಟೈಮ್ ಯಾರಾದರೂ ತಿರುಪತಿ ಬರೋರು ಬರಬೇಕು ಅಂದ್ಕೊಂಡಿರೋರೆಲ್ಲ ಈ ರೋಡ್ನ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ದಿವಸ. ಹೋಗ್ಬೇಡಿ, ಇರೋದೇ ಇದೊಂದು ರೋಡು. ಇಲ್ಲ ಮುಂದೆ ನಾವು ಎಲ್ಲನ ಒಂದು ಕಡೆ ಸ್ಟಾಪ್ ಬೇರೆ ಹಾಕಬೇಕು. ಏನಕ್ಕಪ್ಪ ಅಂದರೆ ಟೀಗಿ ಏನಾದರೂ ಕೊಡ್ಕೊಳ್ಳೋಣ ಅಂತ. ಇವನೇನೋ ಬೇರೆ ಮಾಡ್ಬೇಕಂತೆ. ಆ್ಯಕ್ಚುಲಿ ಇವನು ಸೈಕೋ ಕಿಲ್ಲರ್ ಥರ ಅನ್ನಿಸ್ತೈತೆ. ಹಿಂದೆಗಡೆ ಕುತ್ಕೊಂಡು ಕತ್ಗಿ ತಿಸ್ಕೋದು ಅವೆಲ್ಲ ಏನ್ ಗೊತ್ತಾ ಗಾಯ್ಸ್, ಅವಾಗ ಕಚಡ ನನ್ನ ಮಕ್ಕಳು ಆಪೋಸಿಟ್ ರೋಡಲ್ಲಿ ಬರ್ತಾವ್ರೆ. ಅದೊಂದು ತಲೆ ನೋವು ನಮ್ಗೆ. ಸುಮ್ನೆ ಭಯ ಹಿಡಿಸ್ತಾವ್ರೆ. ನಾವು ಸ್ಟ್ರೈಟ್ ಹೋಗ್ತಿದೀವ ಇಲ್ಲ ರಾಂಗ್ ರೂಟ್ ಹೋಗ್ತಿದೀವ ನಮ್ಗೆ ಗೊತ್ತಾಗ್ತಿಲ್ಲ. ನೋಡಿ ಅಲ್ಲವ ಬರ್ತಾ ಇದ್ದಾನೆ ನೋಡ್ರಿ, ಆಪೋಸಿಟ್ ಬರ್ತಾವನೆ. ಏನ್ ಮಾಡಕ್ಕಾಗಲ್ಲ, ರೋಡ್ ಅಂದ್ಮೇಲೆ ಇಂಥವ್ರೆಲ್ಲ ಇರ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಹೋಗ್ತಾ ಇದ್ದೀವಿ. ತಿರುಪತಿಗೆ ಹೋಗೋರು ಯಾರಾದ್ರೂ ಆ ಮುಳ್ಬಾಗ್ಲು ದೋಸೆ ಕ್ಯಾಂಪಿಗೆ ಮಾತ್ರ ಹೋಗ್ಬೇಡಿ, ನಿಜವಾಗ್ಲೂ ಏನು ಚೆನ್ನಾಗಿಲ್ಲ. ನಾವು ಆಕ್ಚುಲಿ ಇದು ಸೆಕೆಂಡ್ ಟೈಮು, ಆದ್ರೂ ನಾವು ಗೊತ್ತಿದ್ರು ನಾವು ಅಲ್ಲೇ ಹಾಕಿದೀವಿ. ದೋಸೆ ತಿಂತಾ ಇದೀವ, ಇಡ್ಲಿ ತಿಂತಾ ಇದೀವ ಗೊತ್ತಾಗಿಲ್ಲ ನಮ್ಗೆ. ಅಷ್ಟು ದಪ್ಪ ಇತ್ತು ದೋಸೆ. ನಮ್ಮ ಭೀಮ ಒಬ್ಬ ಇದ್ದಾನೆ ಹಿಂದೆಗಡೆ, ಅವನ್ನ ತೋರ್ಸೋ. ಸೈಕೋ ಕಿಲ್ಲರ್ ಅವಾಗಿಂದ ಕತ್ತಿಸ್ತಾವನೆ ಊಟಕ್ಕೋಸ್ಕರ. ನನ್ನ ರಕ್ತ ಕುಡಿಬೇಕು ಅಂತ ಪ್ಲಾನ್ ಆಗ್ತಾವನೆ. ದೋಸೆ ಸಾಲದು ಅಂತ ಇದ್ದಾನೆ. ಇನ್ನೊಂದ್ಸರಿ ಇನ್ನೊಂದ್ ಕಡೆ ಎಲ್ಲಾರು ಕೊಡ್ಸಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಯಾರೋ ಒಬ್ಬ ತಿಂತಾನೆ. ನೋಡ್ರಿ ಅವ್ನು ತಿಂದು ಹೆಂಗ ನೋಡ್ರಿ. ಬೇಡ ಇವೆಲ್ಲ. ಸಿಂಹ ಅಯ್ಯೋ ಬಂದ್ ನೋಡ್ರಿ ಅಂತಿ. ಏಮಯ್ಯ ಡೈಲಾಗು ಅದಂತ ಕಟ್ చేస్తాడులే. ಪರ್ಲೆ ಏಸ್ಕೊ. ಏನು ಕಟ್ ಮಾಡಲ್ಲ, ಎಲ್ಲ ಹಾಕ್ತೀನಿ ಹಿಂಗೆ ರಾ. ನೋಡಿ ಗಾಯ್ಸ್, ಇದು ಎಷ್ಟನೇ ಟೋಲ್ ಕಟ್ತಾ ಇದೀವ? 4ನೇ ಟೋಲ್ ಇರ್ಬೇಕಲ್ವಾ? ಇಲ್ಲ 3ನೇ ಟೋಲ್ ಬೇಡ. ನೀನು ಕನ್ಸಲ್ಲಿ ಯಾವ್ದೋ ಕಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾಕೆ ಈ ಟೋಲ್ಗಳು ಹಾಕ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ. ದುಡ್ಡು ಕೀಳಾಕೆ ಗೌರ್ಮೆಂಟ್ ಅವ್ರು ಹಾಕಿದ್ರೆ ದುಡ್ಡು ಕೊಡಂಗಿರಲ್ಲ ಅಂದ್ಬಿಟ್ಟು ಟೆಂಡರ್ ಕೊಟ್ಬಿಡ್ತಾರೆ. ಅವರು ದುಡ್ಡು ಸಿಲಿ ಮಾಡ್ತಾರೆ. ಅವಳದ ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ರೋಡ್ ಮಾಡ್ಬಿಟ್ಟು ನಮ್ಮ ಹತ್ರ ನಮಗೆ ಟ್ಯಾಕ್ಸ್ ಹಾಕೋ. ಗೌರ್ಮೆಂಟ್ ಸರಿ ಇಲ್ಲ ಭಾರತದಲ್ಲಿ.
ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋಣ ಅಂತ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ಬೆಳೆಸಿದ್ರೆ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತೀನಿ. ಬ್ರೋ ನನ್ನನ್ನು ಕರ್ಕೊಂಡು ಹೋಗು ಬ್ರೋ. ಯಾರ್ಯಾರು ಬರ್ತೀರಾ ಅವರೆಲ್ಲ ನನಗೆ ದುಡ್ಡು ಹಾಕ್ಬಿಡ್ರಿ. ಫ್ರೀಯಾಗಂತೂ ಕರ್ಕೊಂಡು ಹೋಗಲ್ಲ. ಎಷ್ಟು 1 ರೂಪಾಯಿ? 1 ರೂಪಾಯಿಗೆಲ್ಲ ಹೆಂಗಾಗುತ್ತಮ್ಮ. ಇನ್ನೊಂದೇನ್ ಗೊತ್ತಾ ಗಾಯ್ಸ್, ನೀವೆಲ್ಲಾದ್ರೂ ಕಾರಲ್ಲಿ ಜರ್ನಿ ಮಾಡ್ತೀರಾ ಅಂದ್ರೆ ಸ್ಪೇರ್ ಆಗಿ ಇನ್ನೊಬ್ಬನ್ ಡ್ರೈವರ್ ಇಟ್ಕೊಂಡಿರಿ, ಒಬ್ರೇ ಮಾತ್ರ ಡ್ರೈವ್ ಮಾಡ್ಬೇಡ್ರಿ. ಯಾಕೆಂದ್ರೆ ಇಲ್ಲೆಲ್ಲರೂ ಯಾರಿಗೂ ಬರಲ್ಲ, ನಾನು ಒಬ್ನೇ ಓಡಿಸ್ಬೇಕು. ನಾನು ಹೇಳಿಲ್ವಾ ಜಿಗ್ ಅಂತ ಕರ್ಕೊಂಡು ಹೋಗ್ತೀನಿ ಅಂತ. ಜಿಗ್ ಅನ್ನೋದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಮ್ಗಿನ್ನ. ನಾವು ಡ್ರೈವ್ ಮಾಡಿದ್ರೆ ರೋಡ್ ಮೇಲೆ ಅಲ್ಲ, ಏರಲ್ಲಿ ಇರ್ಬೇಕು. ಆಕ್ಚುಲಿ ಟೋಲ್ ಹತ್ರ ಟೈಮ್ ತಗೊಂತವ್ರೆ. ಈ ತರ ಟೈಮ್ ತಗೊಂಡ್ರೆ ನಮ್ಮನ್ನೆಲ್ಲ ಫ್ರೀ ಆಗಿ ಬಿಡ್ಬೇಕು. ಅದು ಗೊತ್ತಾ ಇಲ್ವಾ? ರೂಲ್ಸ್ ಎಲ್ಲ ನಮಗೂ ಏನೋ ಗೊತ್ತಿಲ್ಲ, ತಿಳ್ಕೊಂಡಿದೀವಿ ಅಷ್ಟೇ, ಬಟ್ ಪಾಲ್ಸಲ್ಲ. ಸೊ ಇವಾಗ ಟೋಲ್ ಕಟ್ತಾ ಇದೀವಿ ಇದೆ ಬೈ ಆನ್ಲೈನ್. ಮುಳ್ಬಾಗ್ಲಪ್ಪ ಎಲ್ಲೈತೆ ಗುರು ಅದು? ಮುಂದೆ ಐತೆ ಸೆನ್ಸರ್. ಸ್ಟಾಪ್. ಹಿಂದೆ ಬರ್ಬೇಕೇನೋ ಇನ್ನೊಂಚೂರು. ಇನ್ನೇ ಬರ್ಬೇಕಾ? ಆಯ್ತು ನೋಡಿ, ನಮಗೂ ಗ್ರೀನ್ ಸಿಗ್ನಲ್ ಬಂತು. ಫೈನಲಿ ಕರ್ನಾಟಕ ಬಾರ್ಡರ್ ದಾಟ್ಬಿಟ್ವಿ. ಇವಾಗ ಆಂಧ್ರಗೆ ತಿಂಡಿ ತಂದಿದ್ದೀರಾ? ಸ್ನಾಕ್ಸ್ ಯಾರಾದ್ರೂ ತೆಗಿರೋ. ಇವಾಗ ಆಂಧ್ರಗೆ ಎಂಟರ್ ಆಗಿದ್ವಿ. ಬಟ್ ಇದೇನಿದು? ಇದು ಬಂದು ಚೆಕ್ ಪೋಸ್ಟ್. ನಮ್ಗೇನು ಚೆಕ್ ಮಾಡಲ್ಲ, ನಾವೇನೋ ಆ ಥರ ಹಲಾಲ್ ಕೋರ್ ನನ್ನ ಮಕ್ಕಳಲ್ಲ, ಎಲ್ಲ ತಗೊಂಬರೋದಕ್ಕೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರೋದು. ನಾವೇನು ಸಾಗಾಣಿಕೆ ಮಾಡ್ತಾ ಇದ್ವಿ. ಸೊ ಆ್ಯಕ್ಚುಲಿ ನನಗೆ ತಿರುಪತಿ ಭಾರಿ ಇಷ್ಟ ಆಯಿತು, ಪದೇ ಹೋಗ್ಬೇಕು ಅನ್ನಿಸ್ತಾ ಇರ್ತೈತೆ. ಸೊ ನನಗೆ ಎಷ್ಟು ಸರಿ ಹೋದ್ರೂ ಬೇಜಾರ ಅನಿಸ್ತಾ ಇರೋ ಪ್ಲೇಸ್ ಅಂದರೆ ತಿರುಪತಿ ಒಂದೇ. ನಿಮ್ಗೆ ಜೀವನದಲ್ಲಿ ಏನೇ ಕಷ್ಟ ಇದ್ರು ದೇವಸ್ಥಾನಗಳ ಮೇಲೆ ಅದನ್ನ ತೋರ್ಸಕ್ ಹೋಗ್ಬೇಡ್ರಿ. ದುಡ್ಡಿಲ್ಲ, ಯಾರು ಹೋಗ್ತಾರೆ ಏನೋ ಅಂತ ಕಷ್ಟಪಟ್ಟು ಹೋಗಿ, ಮುಂದೆ ದೇವ್ರೇನಾದ್ರು ಒಂದು ಹೆಲ್ಪ್ ಮಾಡ್ಬೋದು, ದಾರಿ ತೋರಿಸ್ಬೋದು. ತುಂಬಾ ಜನ ಕಷ್ಟ ಇದೆ ಅನ್ಕೊಂಡು ದೇವ್ರ ದರ್ಶನ ಮಾಡ್ದಿರಾ ಸುಮ್ನೆ ಆಗ್ಬಿಡ್ತಾರೆ. ಆಕ್ಚುಲಿ ನನ್ನ ಹತ್ರನೂ ದುಡ್ಡಿಲ್ಲ, ನಂದು ಎಲ್ಲ ಖರ್ಚು. ಅದೆಲ್ಲ ಲೈಫಲ್ಲಿ ಯಾವ ಕಷ್ಟ ಅನ್ನೋದು ಲೈಫಲ್ಲಿ ನಮ್ಮನ್ನ ಬಿಟ್ಟು ಹೋಗಲ್ಲ, ಸುಖ ಅನ್ನೋದು ಅವಾಗ ಬಂದು ಹೋಗ್ತಾ ಇರುತ್ತೆ. ಅದರಲ್ಲಿ ಇದು ಒಂದು ಪಾಯಿಂಟ್ ಅನ್ಕೊಂಡು ಅವಾಗ ದೇವ್ರ ದರ್ಶನ ಮಾಡ್ತಾ ಇದ್ವಿ. ಏನೋ ಒಂದು ಆಗುತ್ತೆ. ಹೋಗ್ಬೇಕಂದ್ರೆ ಹೋಗ್ಬೇಕು. ಒಂದು 50 ಸರಿ ಪ್ಲಾನ್ ಹಾಕಿದೀವಿ ಗೈಸ್. 50 ಸರಿ ಒಬ್ಬೊಬ್ಬರನ್ನ ಕೇಳಿದೀವಿ. ಕೆಲವರೆಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂದ್ರು. ಇನ್ನೇ ನಾವು ಎಂಜಾಯ್ ಮಾಡಕ್ ಹೋಗ್ತಿಲ್ಲ, ಯಾವ್ದೇ ಬೀಚ್ಗೆ ಹೋಗ್ತಿಲ್ಲ, ಇಲ್ಲ ಪಬ್ಗೆ ಹೋಗ್ತಿಲ್ಲ. ಅವ್ರು ಹೋಗಿಲ್ಲ ಗುರು, ಆಂಧ್ರದಾಗ ಚೆನ್ನಾಗಿ ಮಾಡೋರು ರೋಡ್ಗಳೆಲ್ಲ ಸಖತ್ತಾಗಿದೆ ಈ ರೋಡ್. ಇಲ್ಲೆಲ್ಲೋ ಟರ್ನ್ ಇದೆ, ಶಾಚಿತ್ತು. ಮ್ಯಾಪಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಐತೆ ನೋಡಿ. ಎಷ್ಟು ಕಿಲೋಮೀಟರ್ ಇದೆ? ನಡಿ ಐತೆ, ಚಿತ್ತೂರ್ಗೆ ಬಂದಿಲ್ಲ ನಾವಿನ್ನ. ಮ್ಯಾಪ್ ಗೊತ್ತಿರೋರು ಯಾರು ಒಬ್ಬನ ಜೊತೆಲಿ ಇಟ್ಕೊಂಡಿರಿ, ಯಾಕೆಂದ್ರೆ ನನಗೂ ಗೊತ್ತಿಲ್ಲ. ಗೈಸ್ ರೋಡ್ ಮಾತ್ರ ಅಲ್ಟಿ ಸಕ್ಕದಾಗೈತೆ. ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿರ್ಲಿ, ರೋಡ್ ಮಾಡಿರೋರು ಹೆಂಡತಿ ಮಕ್ಳು. ರಾತ್ರಿ ಇವಾಗ ಟೈಮ್ ಬಂದ್ಬಿಟ್ಟು 9:15 ಆಗ್ತಾ ಬರ್ತಾ ಇದೆ. ರೋಡಲ್ಲಿ ಯಾರು ಇಲ್ಲ, ನಮ್ದೊಂದೇ ಕಾರು, ಮುಂದೆ ಒಂದು ಕಾರ್ ಹೋಗ್ತಾ ಇದೆ ಅಷ್ಟೇ. ಆಕ್ಚುಲಿ ಇವಾಗ ನಾವು ಇನ್ನೊಂದು ಸ್ವಲ್ಪ ದೂರ ಕಾಡಿಗೆ ಎಂಟ್ರಿ ಆಗ್ತೀವಿ. ಇಲ್ಲೂ ಕಾಡು ಅಯ್ಯೋ ಅಂತ ಇರ್ತವೆ ಹುಳುಗಳು. ಕಾಡಿನ ರಾಜ ಯಾರು ನಮ್ಮ ರಾಜ ಒಬ್ಬ ಸಿಂಹ ಗಿಂಹ ಬಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನನ್ನ ಮಕ್ಳು ಬರ್ತಾರೆ. ಸಿಂಹ ಗಿಂಹ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನಮ್ಗೊಂದು ಹುಲಿ ಐತಿಲ್ಲ, ಹಿಂದೆ ಆನೆ ಮಡಗಿದೀವಿ ನಾವೊಂದು. ಹಿಂದೆ ಆನೆ ಒಂದು ಮಡಗಿದೀವಿ. ಆಕ್ಚುಲಿ ಅವನು ಕ್ಯಾಪ್ಚರ್ ಆಗ್ತಾವ ನೋಡ ಅವನು. ಸೊ ಕಾಡಲ್ಲಿ ಇವಾಗ ಸಿಂಹ ಬರ್ದೇ ಇದ್ರೆ ಸಾಕು. ಆನೆ ಬಂದ್ರೆ ಇನ್ನೊಂದು ಆನೆ ತೆಗಿತೀವಿ ನಾವು ಕಾರ್ ಒಳಗಡೆಯಿಂದ. ಸಲ್ಗ ನೋಡ್ಯಕ್ ಇನ್ನೊಂದ್ ಸಲ್ಗ ಮಡಗಿದೀವಿ. ನಮ್ ಕಾರಲ್ಲಿ ಆಯ್ದಾನೆ ಅವನೊಬ್ನೇ. ಸೊ ಫೈನಲಿ ಗೈಸ್ ವಿ ಆರ್ ಇನ್ ತಿರುಪತಿ. ಇವಾಗ ನಾವಿಲ್ಲಿ ಟಿಕೆಟ್ ತಗೊಬೇಕು. ಟಿಕೆಟ್ ತಗೊಂಡು ತಿರುಮಲಗೆ ಹೋಗ್ಬೇಕು. ಇದು ಕೆಳಗಡೆ ಇರೋ ತಿರುಪತಿ, ಬೆಟ್ಟದ ಮೇಲೆ ತಿರುಮಲ. ನೋಡೋಣ, ಇವಾಗ ಟಿಕೆಟ್ ಸಿಕ್ಕಿದ್ರೆ ಇವಾಗ ಮೇಲಕ್ಕೆ ಹೋಗೋದು. ಹೆಂಗೂ ಇವಾಗ ಟಿಕೆಟ್ ಸಿಗಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸಿಕ್ಕಿದ್ರೆ ಹೋಗೋದು, ಸಿಕ್ಕಿಲ್ಲ ಅಂದರೆ 3 ಗಂಟೆ ಕಾಯಬೇಕು. ಟಿಕೆಟ್ ಟೋಕನ್ಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬೋರ್ಡ್ ಹಾಕಿದ್ರು, ನಾವು ನೋಡಿದ್ವಿ. ಬಟ್ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾರೂ ಇಲ್ಲ. ಸೊ ಇನ್ನು 3 ಗಂಟೆ ಕಾಯಬೇಕು. ಅಲ್ಲಿ ಫಸ್ಟೇ ಬೋರ್ಡ್ ಹಾಕಿದ್ರು ಟೋಕನ್ಸ್ ಕಂಪ್ಲೀಟೆಡ್ ಅಂತ.
ಇಲ್ಲಿ ಗಂಟ ಬಂದುಬಿಟ್ಟಿದ್ದೀವಿ. ಮುಂದಕ್ಕೆ ಒಂದು ಹೆಜ್ಜೆ ನೋಡ್ಕೊಂಡು ಬಂದ್ಬಿಡೋಣ. ನಮ್ಮ ದುರದೃಷ್ಟವಶಾತ್ ಏನು ಮಾಡೋಕ್ಕಾಗಲ್ಲ, 3 ಗಂಟೆ ಗಂಟೆ ಕಾಯಬೇಕು. ಕಾರಲ್ಲೇ ನಿದ್ದೆ ಹೋಗೋದು 3 ಗಂಟೆ ಗಂಟೆ ಅಲಾರಾಮ್ ಇಟ್ಕೊಂಡು. ಟೋಕನ್ ಕೊಡ್ತಿಲ್ಲ ಏನು? ಅಲ್ಲಿ ಟೋಕನ್ಸ್ ಕಂಪ್ಲೀಟೆಡ್ ಅಂತ ಹಾಕಿರ್ಲಿಲ್ವಾ? ಬನ್ನಿ ಒಂದು ನಿಮಿಷ ನೋಡ್ಕೊಂಡು ಹೋಗ್ಬಿಡೋಣ ಈ ಕಡೆ. ಗೈಸ್ ಫೈನಲಿ ನಾವಿವಾಗ ಅಲಿಪಿರಿಯಲ್ಲಿದ್ದೀವಿ. ಇದು ಅಲಿಪಿರಿಯಲ್ಲಿ 3 ಗಂಟೆಗೆ ಗೇಟ್ ಎಲ್ಲ ಓಪನ್ ಮಾಡ್ತಾರೆ ಬೆಟ್ಟದ ಮೇಲೆ ಹೋಗೋದಕ್ಕೆ. ಸೊ ನಾವು ಕಾರ್ ಹಾಕ್ಕೊಂಡು ನೋಡಿಲ್ಲಿ ಡ್ರೈವರ್ ಈ ಥರ ಎಲ್ಲ ಮಸಾಜ್ ಮಾಡಿಸ್ಕೊತವ್ರೆ. ಏನೋ ಕ್ಲೀನರ್ ಮಲ್ಕೊಂಡವನೆ, ಪ್ಯಾಸೆಂಜರ್ ಮಸಾಜ್ ಮಾಡ್ತಾನೆ, ಇನ್ನೊಬ್ಬ ಪ್ಯಾಸೆಂಜರ್ ವ್ಲಾಗ್ ಮಾಡ್ತಾನೆ. ನೋಡೋಣ 3 ಗಂಟೆಗೆ ನಮ್ಮನ್ನೇನಾದರೂ ನಾವೇ ಇರೋದು ಮುಂದೆಗಡೆ, 1-2 ಕಾರ್ಗಳವೆ, ಅದನ್ನ ಬಿಟ್ಟರೆ ಇನ್ನು ನಮ್ಮದೇ ಕಾರ್ ಇರೋದು. ಸೊ ಬೆಳಗ್ಗೆಗೆ ಹೋಗಿ 6 ಗಂಟೆ ಅಷ್ಟರಲ್ಲಿ ಸ್ನಾನ ಗಿನ ಮಾಡಿ ಕಲ್ಯಾಣಿಯಲ್ಲೆಲ್ಲ ಮುಳುಗಿ ಎದ್ದೋಳಿ ಈಜು ಎಲ್ಲ ಹೊಡೆದು ನಾವು ಸೀದಾ ದರ್ಶನಕ್ಕೆ ಹೋಗಬೇಕು. 25 ಅವರ್ಸ್ ಆಗುತ್ತೆ ಅಂತ ಆನ್ಲೈನಲ್ಲಿ ನೋಡಿದೆ ದರ್ಶನಕ್ಕೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇನ್ನೂ ಬೇಗ ಆಗ್ಬೋದು. ಅದು ಬಿಟ್ಟು ಬೇರೆ ಆಪ್ಷನ್ ಯಾವುದೂ ಇಲ್ಲ. ಇವಾಗ ಟಿಕೆಟ್ ಇವನು ಬೇಗ ಆಗುತ್ತೆ. ಫಸ್ಟ್ ಟೈಮ್ ಬೇರೆ ಬಂದವನೆ, ಇವನಿಗೋಸ್ಕರ ಆದರೂ ದರ್ಶನ ಬೇಗ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲೆಲ್ಲ ಚಪ್ರಿಗಳು ಜಾಸ್ತಿ ಕಡೆ ಎಲ್ಲ, ಕಾರ್ಗಳೆಲ್ಲ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ, ಬೈಕ್ಗಳೆಲ್ಲ ಹೆಂಗಂದ್ರೆ ಹಂಗೆ. ಈ ಕಡೆ ಎಲ್ಲ ಚಪ್ರಿ ಇರೋದು, ಚಪ್ರಿ ಹುಡುಗರು, ಚಪ್ರಿ ಡ್ರೈವರ್ಸ್ಗಳೆಲ್ಲ ಜಾಸ್ತಿ ಜನ. ಕಾರ್ಗಳು ಗಾಡಿಗಳು ಹೆಂಗಂದ್ರೆ ಹಂಗೆ ಓಡಿಸ್ತಾರೆ. ಇಲ್ಲಿ ಸ್ಟೇ ಆಗಿರೋರು ಅಂದರೆ ಲೋಕಲ್ಸ್ ಹೆಂಗಂದ್ರೆ ಹಂಗೆ ಕಾರು ಹೆವಿ ರ್ಯಾಶು. ಸೊ ಪೊಲೀಸವರೆಲ್ಲ ಅದನ್ನು ಏನು ಮಾಡ್ತಾ ಇರ್ತಾರೋ ಅಂತ ನನಗೂ ಗೊತ್ತಿಲ್ಲ. ಸೊ ಎಲ್ಲ ಬಂದಿರೋರೆಲ್ಲ ಈ ಥರ ಮಲ್ಕೊಂಡವ್ರೆ. ಕಾಣಿಸ್ತೈತಾ ನಿಮಗೆ? ತೋರಿಸ್ತೀನಿ ರೀ. ಇಲ್ಲೆಲ್ಲ ಮಲ್ಕೊಂಡವ್ರೆ. ನಾವು ಕಾರಲ್ಲೇ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. 3 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಆವಾಗ ಕಾರ್ ಓಡಿಸೋಕ್ಕೆಲ್ಲ ಆಗಲ್ಲ. ಡ್ರೈವರ್ನ ಮಲಗಿಸಿದ್ದೀವಿ. ನೋಡೋಣ ಇನ್ನು ಏನಾಗುತ್ತೋ ಎತ್ತಾಗುತ್ತೋ. ದರ್ಶನ ಬೇಗ ಆದರೆ ಅಷ್ಟೇ ಸಾಕು. ಗಾಯ್ಸ್ ನೋಡ್ರಿ, ನಂದೊಂದು ಚಪ್ಪಲಿ ಹಾಕೊಂಡ್ಬಿಟ್ಟವನೆ. ಅದಕ್ಕೆ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಖಾಲಿ ಕಾಲಲ್ಲಿ ಬರೋದು ಯಾಕೆ ಅಂತ ನಾನು ಒಂದೊಂದು ಚಪ್ಪಲಿ ಹಾಕ್ಕೊಂಡಿದ್ದೀನಿ. ನೋಡ್ರಿ ಇವನು ವೇಣು ಸರಿ ಇಲ್ಲ. ಇವನು ನೆಕ್ಸ್ಟ್ ಟೈಮ್ ನೀನು ಬರ್ತೀಯ ಅಂದರೆ ನಾನು ಬರಲ್ಲಪ್ಪ. ನೋಡೋ ಎಂಥ ಕೆಲಸ ಮಾಡಿದ್ದೆ ಬಿಡ ನಾನು ಚಪ್ಪಲಿಲೇ ಅಣ್ಣ. ನೋಡೋಣ ಇವನು ನೆಕ್ಸ್ಟ್ ಟೈಮ್ ಕಾರ ಹತ್ತಿಸ್ಬೇಡ, ಬಸ್ಸಾಗೆ ಬರಲಿ ಇವನು. ಗಾಯ್ಸ್ ಇಂಥವರೆಲ್ಲ ಇದ್ರೆ ಟ್ರಿಪ್ಪಿಗೆ ಬರೋಕ್ಕೆ ಬೇಜಾರಾಗೋತೈತೆ ಗಾಯ್ಸ್. ಒಳ್ಳೆ ಕೋತಿನ ಟ್ರಿಪ್ಪಿಗೆ ಕರ್ಕೊಂಬಂದಂಗೆ ಆಯ್ತಪ್ಪ. ಇವನ್ನೆಲ್ಲ ಇನ್ನೂ ಈ ಕಣ್ಣಲ್ಲಿ ಎಂತೆಂಥವ್ರನ್ನ ನೋಡಬೇಕು ಗೊತ್ತಾಗ್ತಾ ಇಲ್ಲ. ಅಣ್ಣ ನೆಕ್ಸ್ಟ್ ಟೈಮ್ ಇವನು ಬಂದರೆ ಬರೋಲ್ಲ ನಾನು. ನನ್ನನ್ನು ಕೊಲೆ ಮಾಡೋಕ್ಕೆ ನೋಡ್ತಾನೆ ನೋಡಿ, ಇಂಥ ಚಿತ್ರಹಿಂಸೆ ಕೊಡ್ತಾನೆ. ಒಂದು ನೀನು ಸತ್ತೋಗು, ಇಲ್ಲ ಅವ್ನು ಸಾಯ್ಸಾಕು. ಅವನೇ ನನ್ನನ್ನು ಸಾಯ್ಸಾಕ್ತಾನೆ. ಅವನನ್ನು ಸಾಯ್ಸಾಕೋಕೆ ಹೋದ್ರೆ ಅದು ಆನೆ. ಅದು ಏನು ಅನ್ಕೊಂಡಿದ್ಯಾ ನೋಡಲ್ಲಿ? ಹೇಳ್ತಿದ್ದಲ್ಲ ನಮ್ದು ಒಂದು ಮದ ಏರಿರೋ ಗಜ, ಅದು ಮದ ಗಜ. ನಮ್ದು ಒಂದು ಆನೆ ಇದೆ ಅಂತಿದ್ದಲ್ಲ, ಅದಿದೇನಾ? ಈ ಆನೆಗೆ ತಿಕ್ಲಿಡ್ದು ಬಿಟ್ಟೈತೆ. ಮದ ಏರ್ಬಿಟ್ಟು ಏನೇನೋ ಮಾಡ್ದೈತೆ. ಮದ ಮೆಕ್ಕಿನದ ಮತಿ ತಪ್ಪಿನದ. ಗಾಯ್ಸ್ ಈ ಥರ ಎಲ್ಲ ಇದ್ರೆ ನೆಕ್ಸ್ಟ್ ಟೈಮ್ ನೀವು ಟ್ರಿಪ್ಗೆಲ್ಲ ಹೋಗ್ಬೇಡ್ರಿ. ಆರಾಮಾಗಿ ಮನೆಗೆ ಮಲ್ಕೊಂಡ್ಬಿಡ್ರಿ. ನಮ್ದು ಐರಾವತ ಬಂದು ಇವಾಗ ಟೈಮ್ ಅವಾಗ 2 ಗಂಟೆ ಐರಾವತ ತೋರಿಸ್ದ ಎಲ್ಲ ತೋರಿಸಿದ್ದೀನಿ. ನೀನು ಐರಾವತ ಎಲ್ದಿದ್ರೆ ಹಂಗೆ ನೋಡ್ರಿ. ನಾವು ಕಾರಲ್ಲೇ ಬಂದಿರೋ, ವಿಜಯ್ ಕಾರಲ್ಲೇ ನೋಡ್ರಿ. ಅವರೇ ಓನರು. ಇವರಲ್ಲ ಇವರು. ಎನ್ನಡ ಕನ್ನಡ ಇದೆಲ್ಲ. ಇದು ತೆಲಂಗು ಅಲ್ಲ, ತೆಲಗು. ಇವ್ರು ರೈಡು ತಗೊಂಡೊಳಗಿನ ಹತ್ತಿಗೆ ಆಡ್ತಾ ಬೇಡ, ನೆಕ್ಸ್ಟ್ ಟೈಮ್ ಕರೆ ಬೇಡ. ಹತ್ಮಾಗ ಹೇಳ್ತೀನಿ. ಇವ್ರಿಗೇನು ಆಗೇ ಇಲ್ಲ. ಇವ್ರಿಗೆ ಗುನ್ನ ಪೋತಿಲ್ಲ ಅವನ್ನ ಹೋಗದ್ರ. ಫೀಲ್ అయిపోయిందా ಗಾಯ್ಸ್? ನಾವು ಆಂಧ್ರದಲ್ಲಿರೋದ್ರಿಂದ ಸ್ವಲ್ಪ ತೆಲುಗು ಮಾತಾಡ್ತಾ ಇದ್ದೀವಿ. ಡ್ರೈವರ್ಗೆ ಮಸಾಜ್ ಮಾಡಿಸ್ಕೊತವ್ರೆ.